ನ್ಯೂಸ್ 18ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಡು. ಚಿತ್ರದುರ್ಗ ಜಿಲ್ಲೆ ಅಂತ ಹೇಳಿದ್ರೆ ಯಾವಾಗಲೂ ಒಂದು ರೀತಿಯ ಬರ, ಆ ಬರದ ಅಣೆಪಟ್ಟಿಯನ್ನೇ ಹೊತ್ಕೊಂಡು ಇಲ್ಲಿಯ ರೈತರು ಪ್ರತಿ ವರ್ಷವೂ ಕೂಡ ನಲುಗ್ತಾರೆ ಅನ್ನುವಂಥದ್ದು ಇತಿಹಾಸದುದ್ದಕ್ಕೂ ಇಲ್ಲಿವರೆಗೂ ನಡೆದುಕೊಂಡು ಬಂದಿರೋಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಈ ವರ್ಷವನ್ನು ನಾವು ಮಳೆ ಬೆಳೆ ವಿಚಾರಕ್ಕೆ ತೆಗೆದುಕೊಂಡ್ರೆ ಈ ಸಾರಿಯೂ ಕೂಡ ಮಳೆ ಬಂದರೂ ಬಾರದೆ ಇರುವಂತೆ ಬಂದು ರೈತರಿಗೆ ಸಂಕಷ್ಟವನ್ನು ತಂದುಕೊಟ್ಟಿರುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು 6 ತಾಲೂಕುಗಳಲ್ಲಿ ಪ್ರಮುಖ ಬೆಳೆಯಾಗಿರ್ತಕ್ಕಂತಹ ಈರುಳ್ಳಿ ಬೆಳೆಗೆ ಈ ವರ್ಷ ಮಳೆ ಸುರಿದು ಹಾನಿಯಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು ಮತ್ತು ಮೊಳಕಾಲ್ಮೂರು ಭಾಗದಲ್ಲಿ ಈರುಳ್ಳಿ ಬೆಳೆದಿರ್ತಕ್ಕಂಥ ಸಾವಿರಾರು ರೈತರ ಪಾಲಿಗೆ ಮಳೆ ಒಂದು ರೀತಿಯ ಸಂಕಷ್ಟವನ್ನು ತಂದುಕೊಟ್ಟು ಅವರ ಬದುಕನ್ನು ಬರಡು ಮಾಡುವಂಥ ಕೆಲಸಕ್ಕೆ ದೂಡಿದೆ. ಯಾಕೆಂತ ಹೇಳಿದ್ರೆ ಕಳೆದ ತಿಂಗಳು ಸುರಿದಂತಹ ಅಕಾಲಿಕ ಮಳೆ ಏನಿದೆ, ಆ ಮಳೆಯಿಂದ ಬೆಳೆ ಇನ್ನೇನು ಕೈಗೆ ಬಂತು ಅನ್ನುವಂತಹ ನಿಟ್ಟಿನಲ್ಲಿದ್ದಂಥ ರೈತರಿಗೆ ಆ ಮಳೆ ನಿರಂತರವಾಗಿ ಸುರಿದಿದ್ದರಿಂದ ಆ ಕೊಳೆ ರೋಗ ಬಂದಿದ್ದು, ಜೊತೆಗೆ ಈ ಬಾರಿ ಆ ಬೆಳೆಗೆ ಸರಿಯಾದ ಬೆಲೆ ಸಿಗದಿದ್ದರಿಂದ ಇಡೀ ಜಿಲ್ಲೆಯ ಈರುಳ್ಳಿ ಬೆಳೆದಂತಹ ರೈತರಿಗೆ ಸಂಕಷ್ಟ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈರುಳ್ಳಿ ಬೆಳೆಗೆ ಏನು ಆ ರೋಗ ಬಂದು ಸಾಕಷ್ಟು ಹಾನಿಯಾಗಿದೆ, ರೋಗಕ್ಕೆ ತುತ್ತಾಗಿದೆ, ಕೊಳೆ ರೋಗಕ್ಕೆ ತುತ್ತಾಗಿದೆ ಮತ್ತು ಬೆಲೆ ಕುಸಿದಿದೆ. ಇದರಿಂದ ಏನು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಬೆಳೆದಿದ್ದಂತಹ ಈರುಳ್ಳಿ ಬೆಳೆದ ರೈತರಿಗೆ ಸಾಕಷ್ಟು ನಷ್ಟವೂ ಕೂಡ ಇಲ್ಲಿ ಆಗಿದೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ 20,000 ಹೆಕ್ಟೇರ್ಗಿಂತ ಹೆಚ್ಚು ಬಿತ್ತನೆಯನ್ನು ಮಾಡಿದ್ರು. ಆ ಬಿತ್ತನೆಯಾದಂತಹ ಈರುಳ್ಳಿ ಬೆಳೆಯಲ್ಲಿ ಇದೀಗ 2,000ಕ್ಕೂ ಹೆಚ್ಚು ಹೆಕ್ಟೇರ್ನಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಅಷ್ಟೂ ರೈತರನ್ನು ಒಂದು ಸಾಲಗಾರರನ್ನಾಗಿ ಮಾಡುವಂಥದ್ದು ಮತ್ತು ನಷ್ಟಕ್ಕೆ ತಳ್ಳಿರುವಂಥದ್ದು ಈ ಜಿಲ್ಲೆಯ ರೈತರಿಗೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಿರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದಂತಹ ಅಷ್ಟೂ ರೈತರು ಪ್ರತಿನಿತ್ಯವೂ ಕೂಡ ಕಣ್ಣೀರನ್ನು ಹಾಕುವಂತಹ ಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಈರುಳ್ಳಿ ಬೆಳೆ ರೈತರಿಗೆ ಕಣ್ಣೀರನ್ನು ತರಿಸಿದೆ ಅನ್ನುವಂಥ ಮಾತು ಈ ಜಿಲ್ಲೆಯಲ್ಲಿ ಈಗ ಶುರುವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಜಿಲ್ಲಾಡಳಿತ, ಕೃಷಿಗೆ ಸಂಬಂಧಪಟ್ಟಂಥ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರ ಜಮೀನುಗಳಿಗೆ ಭೇಟಿ ನೀಡಬೇಕು, ಬೆಳೆ ನಷ್ಟ ಆಗಿರತಕ್ಕಂಥ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನು ಮಾಡಬೇಕು, ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರೈತರು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಆ ಬೆಳೆ ಪರಿಹಾರವನ್ನು ಕೂಡ ಅಂದರೆ ಏನು ಸರ್ಕಾರಕ್ಕೆ ವರದಿ ನೀಡಿರ್ತಕ್ಕಂಥ ಆಧಾರದ ಮೇಲೆ ಏನು ನಷ್ಟ ಅನುಭವಿಸಿರ್ತಕ್ಕಂಥ ರೈತರಿಗೆ ಆ ಪ್ರಮಾಣದಲ್ಲಿ ಏನು ರೈತರಿಗೆ ಸರಿಯಾದ ಬೆಳೆಯ ಪರಿಹಾರವನ್ನು ಕೂಡ ಸರ್ಕಾರದಿಂದ ಕೊಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ಜಿಲ್ಲಾಡಳಿತ ಮುಂದಾಗಬೇಕು ಅನ್ನೋಂತಹ ಆಗ್ರಹವನ್ನು ಕೂಡ ಈಗ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಜಿಲ್ಲೆಯ ರೈತರು ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಈರುಳ್ಳಿಯನ್ನೇ ಸುರಿದು ಅವರ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. 650 ಪ್ಯಾಕೆಟ್ ಆಗಿದ್ದು ಎಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ. ಕೊಳ್ತೋಗಿರೋದ್ರಿಂದ ಮಳೆ ಬಂದು ಕೊಳ್ತೋಗಿದೆ ಎಲ್ಲ. ಇಲ್ಲಿ ಈ ಕಡೆ ಮಾರೋಣಂದರೆ ರೇಟು ಸಿಗ್ತಿಲ್ಲ. ಇಲ್ಲಿ ಈಗಲೂ ಮಳೆ ಹಿಡ್ಕೊಂಡು ಬೇರೆ ಸೀದಾ ಕೊಳ್ತೋಗ್ತಾ ಇದೆ ಅದು. ಹಂಗಾಗಿ ತುಂಬ ಕಷ್ಟ ಆಗೈತೆ. ಲಕ್ಷಾಂತರ ಬಂಡವಾಳ ಹಾಕಿರೋದು ಎಲ್ಲ ಬೆಳೆ ಎಲ್ಲ ನಾಶ ಆಗೈತೆ. ಒಂದು ಪಾಕಿಟು ಕೂಡ ಸಿಕ್ಕಿಲ್ಲ. ಒಂದು 600 ಪ್ಯಾಕೆಟ್ಗೆ ಏನಿಲ್ಲ ಅಂದರೆ ಒಂದು 70 ಪ್ಯಾಕೆಟ್ ಮಾತ್ರ ಉಳ್ಕೊಂಡಿದೆ. ಇನ್ನು ಉಳಿದಿದ್ದೆಲ್ಲ ಸೀದಾ ಸಂಪೂರ್ಣವಾಗಿ ಕೊಳ್ತೋಗಿದೆ. ಅದರಿಂದಾಗಿ JCBಯಿಂದ ದಬ್ಬಿಸಿ ಮೇಯಿಸ್ತಾ ಇದ್ದೀವಿ. 6 ಎಕರೆ ಹಾಕಿದ್ದೆ, 650 ಪ್ಯಾಕೆಟ್ ಆಗಿತ್ತು. ಅದರಲ್ಲಿ ಒಂದು 70 ಪ್ಯಾಕೆಟ್ ಮಾತ್ರ ಉಳ್ಕೊಂಡಿದೆ. ಇನ್ನು ಉಳಿದಿದ್ದೆಲ್ಲ ಸೀದಾ ಪೂರ್ತಿ ಸಂಪೂರ್ಣ ಕೊಳ್ತೋಗಿದೆ. ಒಂದು 2 ಲಕ್ಷ ಬಂಡವಾಳ ಹಾಕಿದ್ದೀನಿ ನಾನು ಇದಕ್ಕೆ. ಆದ್ರೂ ₹1 ಕೂಡ ಇನ್ನು ಕೈಗೆ ಸಿಗ್ತಾ ಇಲ್ಲ. ಅಧಿಕಾರಿಗಳು ಯಾವುದೇ ಥರ ಜವಾಬ್ದಾರಿ ತಗೊಂತ ಇಲ್ಲ. ಹಂಗಾಗಿ ಎಮ್ಮೆ ಬಿಟ್ಟು ಮೇಯಿಸಿದ್ದೀನಿ ಇದೆಲ್ಲ ಸೀದಾ. ಸುಮಾರು ಅಂದ್ರೆ 3 ಎಕರೆ ಈರುಳ್ಳಿ ಹಾಕಿದ್ದೆ. ಈರುಳ್ಳಿಯಲ್ಲಿ ಎಲ್ಲ ಒಂದು 400 ಪ್ಯಾಕೆಟ್ ಆಗ್ತಿದ್ವು.
ಆ ಕೀಳೋದು ಮತ್ತು ಹಚ್ಚೋದು ಮತ್ತು ಅದನ್ನೆಲ್ಲ ಸಾಕಣೆ ಮಾಡೋದಕ್ಕೆ ಸುಮಾರು ಅಂದ್ರೆ 50-60 ಸಾವಿರ ಬರುತ್ತೆ. ಈಗ 50-60 ಸಾವಿರ ಬರೋದ್ರೆ ಇಲ್ಲದ ನನ್ನ ಹತ್ರ ಇಲ್ಲದಿರೋದ್ರಿಂದ ಆ ಈರುಳ್ಳಿನ ನಾನೇನು ಮಾಡಿದ್ದೀನಿ ಅಂದರೆ ಕುರಿ ಮೇಯಕ್ಕೆ ಬಿಟ್ಟು ಮೇಯಿಸ್ತಾ ಇದ್ದೀನಿ. ಮೇಯಿಸಿ ಮತ್ತು ಕುರಿಯರನ್ನ ಅಲ್ಲೇ ಮಲಗಿಸ್ತಾ ಇದ್ದೀನಿ. ಅವರಿಗೆ ಕಾಳು ಕೊಟ್ಕೊಂಡು ನಾವು ಪ್ರತಿನಿತ್ಯ 1 ಕ್ವಿಂಟಲ್ ಕಾಳು ಕೊಡ್ತಾ ಇದ್ದೀವಿ. ಈಗ 600 ಕುರಿ ಅಲ್ಲೇ ಮೇದ್ಕೊಂಡು ಅಲ್ಲೇ ಮಲಗ್ತಾ ಇದ್ದಾವೆ. ಈ ಭಾಗದ ರೈತರ ಸಮಸ್ಯೆ ಈರುಳ್ಳಿ ಬೇಜಾನ್ ಬೆಳೆದಿದ್ದಾರೆ. ರೈತರಿಗೇನು ಬೆಳೆದಿರೋದು ಒಳ್ಳೆ ಫಲ ಬಂದಿದೆ, ಆದರೆ ಎಲ್ಲ ಕೊಳ್ತೋಗಿದೆ. ಯಾಕಂದರೆ ಹಿಂದಿನಿಂದ ಮಳೆ ಬಂದಿದ್ದಿಲ್ಲ. ಮೊನ್ನೆ ಈರುಳ್ಳಿ ಒಳ್ಳೆ ಗೆಡ್ಡೆ ಆಗೋ ಟೈಮಲ್ಲಿ ಮಳೆ ಬಂದು ಸುಮಾರು ಒಂದು 15 ದಿನ ಈ ಮಳೆ ಇಟ್ಕೊಂಡು ಎಲ್ಲ ಈರುಳ್ಳಿ ಕೊಳ್ತೋಗಿದೆ. ಆ ಈರುಳ್ಳಿ ಎಲ್ಲ ಕೊಳ್ತೋಗಿರೋದ್ರಿಂದ ಈ ಭಾಗದ ರೈತರೆಲ್ಲ ಎಲ್ಲ ತಿಪ್ಪುಗಳಿಗೆ ಹಾಕ್ತಾ ಇದ್ದಾರೆ ಮತ್ತು JCBಗಳಿಂದ ಎಲ್ಲ ಗುಂಡಿಗಳು ಮುಚ್ತಾ ಇದ್ದಾರೆ. ಆ ಈರುಳ್ಳಿಗಳಿಂದ ಇಲ್ಲಿ ಮತ್ತೆ ಯಾವ ಅಧಿಕಾರಿಗಳು ಸಹ ಏನಾಗಿದೆ, ರೈತರ ಕಷ್ಟ ಏನು ಅಂತ ಯಾರೂ ಬಂದು ಪರಿಶೀಲನೆ ಮಾಡಿಲ್ಲ. ಅನೇಕ ಬಾರಿ ಅಲ್ಲಿರುವಂಥ ಅಧಿಕಾರಿಗಳು ತಿಳಿಸಿದ್ದಾರೆ. ಅವ್ರಿಗೂ ಸಹ ನಾವೆಲ್ಲ ಫೋಟೋ ಸಮೇತ ಹಾಕಿರ್ತೀವಿ. ಅವರು ಬರ್ತೀವಿ ಅಂತ ಹೇಳಿದ್ರೆ ಜವಾಬು ಹೇಳ್ತಾ ಸುಮ್ಮನೆ ಅಲ್ಲೇ ಇರ್ತಾರೆ ಕೇಂದ್ರಗಳಲ್ಲಿ. ಇಲ್ಲಿ ರೈತರ ಕಷ್ಟ ಭಾಳ ಅನನ್ಯವಾಗಿ ಕುಗ್ಗೋಗಿಬಿಟ್ಟಿದೆ. ಯಾರು ಸಹ ಮುಂದೆ ಬರ್ತಾ ಇಲ್ಲ. ಈ ಸರ್ಕಾರದಿಂದ ಕೂಡಲೇ ಈ ಏನು ಈರುಳ್ಳಿ ಬೆಳೆದಂಥ ರೈತರಿಗೆ ಆಗಲಿ ಎಲ್ಲ ಬೆಳೆ ನಷ್ಟ ಎಲ್ಲಾಗಿದ್ದು ಕೂಡಲೇ ಪರಿಹಾರ ಒದಗಿಸಿಕೊಟ್ಟು ಅವ್ರಿಗೇನು ಈಗ ಒಂದು ಸುಮಾರು ಅಂದರೂ 2,500 ರೂಪಾಯಿ ಒಂದು ಪ್ಯಾಕೆಟ್ 1 kg ಬೀಜ ಈರುಳ್ಳಿ, ಮತ್ತು 1,500 ರೂಪಾಯಿ ಒಂದು ಗೊಬ್ಬರ, ಗಟ್ಟಿ ಗೊಬ್ಬರ ಅಂತ ಅವು ಕ್ಯೂವಲ್ಲಿ ನಿಂತ್ಕೊಂಡು ತಗೊಂಬಂದು ಇಷ್ಟೆಲ್ಲ ಬೆಳೆದು ನಾವು ಇದಾದರೂ ಯಾವುದೇ ರೀತಿಯಾದ ನಮಗೆ ಬೇರೆ 100 ರೂಪಾಯಿ 150 ರೂಪಾಯಿ ಪ್ಯಾಕೆಟ್ ಕೇಳಿದರೆ ನಾವು ಎಲ್ಲಿಗೆ ಹೋಗಬೇಕು? ಸರ್ಕಾರವು ನಮ್ಮ ನೆರವಿಗೆ ಬರಬೇಕು, ಅನ್ನದಾತರ ಕಣ್ಣೀರನ್ನು ಹೊರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.